ಸಹನೆ ಬೇಕು ಸಾಧಕನಿಗೆ. ಬ್ರೇಕ್ನ ಬಳಿಕ ಮತ್ತೊಮ್ಮೆ ಶ್ರೀ ಪುಟ್ಟಯ್ಯಜ್ಜ ಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸ್ಕೊಂಡ್ಬರೋಣ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಹಲೋ ನಮಸ್ತೆ ಮೇಡಮ್, ನಾನು ನಿಖಿಲ್ ಅಂತ. ನಿಖಿಲ್, ಹೇಳಿ, ಚಿತ್ರವನ್ನ ನೋಡಿದ್ರಾ? ನೋಡ್ರಿ ಮೇಡಮ್, ಇಲ್ಲಿ ಹೋದ ವಾರ ನೋಡಿದೆ, ಫಸ್ಟ್ ನೋಡಿದೆ ನಾನು. ಓಕೆ, ಮಾತಾಡಿ. ನಮ್ ಜೊತೆ ಡೈರೆಕ್ಟರ್ ಇದಾರೆ, ಪ್ರೊಡ್ಯೂಸರ್ ಇದಾರೆ, ಮಾತಾಡಿ. ಕೊಡಿ ಮೇಡಮ್, ಮಾತಾಡಿ. ನಿಖಿಲ್, ನಮಸ್ತೆ ಸಾಮಣ್ಣ. ನಮಸ್ತೆ. ನೋಡ್ದ ಫಿಲಂ ನೋಡ್ದೆ, PVR ಅಲ್ಲಿ ನೋಡ್ದೆ ಹೋದ ವಾರ. ಒಳ್ಳೆ ರೆಸ್ಪಾನ್ಸ್ ಇತ್ತು, ಜನರಿಗೂ ಕೇಳಿದೆ ನಾನು. ಯಾಕೆ ನನ್ನ ಫ್ರೆಂಡ್ಸ್ ಜೊತೆನೂ ಹೋಗಿದ್ದೆ, ಎಲ್ರಿಗೂ ತುಂಬಾ ಇಷ್ಟ ಆಯ್ತು ಫಿಲಂ. ಮತ್ತೆ ಇವ್ರು ಶ್ರುತಿ ಅವ್ರದ್ದು ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಸಾಂಗ್ಸ್ ಮೋಸ್ಟ್ಲಿ ರಾಜೇಶ್ ಕೃಷ್ಣ ಅವ್ರು ಹಾಡಿದಂಗಿದಾರಲ್ಲ? ಹೌದು, ರಾಜೇಶ್ ಕೃಷ್ಣ ಅವರು ಕರೆಕ್ಟ್. ಅದೇ ಸಾಂಗ್ಸ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಓಕೆ, ಅದೇ, ಥ್ಯಾಂಕ್ ಯು. ಎಲ್ಲ ಫ್ರೆಂಡ್ಸ್ ಇಲ್ಲಿ ಮೇನ್ ಥಿಯೇಟರ್ ಅಲ್ಲಿ ಹಾಕಿದ್ರೆ ಗ್ಯಾರಂಟಿ ಇಲ್ಲಿ ಮೆಜೆಸ್ಟಿಕ್ ಇಂದ ಎಲ್ಲ ಯಾವ್ದಾದ್ರು ಒಂದ್ ಥಿಯೇಟರ್ ಅಲ್ಲಿ ಹಾಕಿದ್ರು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ನಮ್ಗೆ ತುಂಬಾ ಹೋಪ್ ಇದೆ. ಇಲ್ಲ ಅದು ಕರೆಕ್ಟ್ ನೀವು ಹೇಳ್ತಾರೆ, ಎಲ್ಲರೂ ಅದೇ ಹೇಳ್ತಾ ಇದಾರೆ. ಇದೊಂದು ಪ್ರೂವ್ ಆಗಿದೆ ಸಿನಿಮಾ, ಇದು ಗೊತ್ತಾಗಿತ್ತು ನಮಗೆ. ಈಗ ನೀವು ಎಲ್ಲ ಹಾಕಿದ್ರು ಸಿನಿಮಾ ಜನ ತಗೋತಾರೆ ಅಂತ ಗೊತ್ತಾಗಿದೆ. ಸೊ ಮುಂದೆ ಎಲ್ಲ ಸ್ಕ್ರೀನ್ಸ್, ಎಲ್ಲ ಸಿಂಗಲ್ ಸ್ಕ್ರೀನ್ ಅಲ್ಲೂ ಮಾಡ್ತೀನಿ ನಾನು. ಬೆಂಗಳೂರು ಮೇನ್ ಥಿಯೇಟರ್ ಮಾಡ್ತೀನಿ, ಎಲ್ಲಾ ಕಡೆನೂ ಮಾಡ್ತೀನಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ ನಿಖಿಲ್, ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಚಿತ್ರವನ್ನ ನೋಡ್ತಾ ಇದ್ರೆ ಅದ್ರಲ್ಲಿ ಬರುವಂತಹ ಒಂದು ತುಂಬಾ ಕಾಡುವಂತಹ ಡೈಲಾಗ್ ಬಗ್ಗೆ ಕೇಳ್ತೀನಿ, ಬಟ್ ಅದಕ್ಕೆ ಮುಂಚೆ ಒಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ನಮಸ್ತೆ, ಹಲೋ, ನಮಸ್ತೆ. ಓಕೆ, ಕರೆಕ್ಟ್ ಆಗಿದೆ. ಮೇಡಮ್, ಚಿತ್ರವನ್ನ ನೋಡಿದಾಗ ನೀವೇ ಬರ್ದಿರ್ತೀರಾ ಆಲ್ಮೋಸ್ಟ್ ಅಲ್ಲಿ ಡೈಲಾಗ್ಸ್ ನ ಕೇಳೋದೇ ಬೇಡ, ಆದ್ರೂ ಪದೇ ನಿಮ್ಮನ್ನ ಕಾಡುವಂತಹ ಡೈಲಾಗ್, ನೋಡ್ಬೇಕು ಅಂತ ಅನ್ಸುವಂತಹ ಡೈಲಾಗ್ ಯಾವ್ದು ನಿಮ್ಗೆ? ಡೈಲಾಗ್ ಬರೆದಿರೋದು ಉಮೇಶ್ ಪುರಾಣಿಕ್ ಮಠ ಅಂತ. ನಾನು ಬರೆದಿದ್ದಲ್ಲ, ಅದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಅಲ್ಲಿ ಒಂದ್ ಪರ್ಟಿಕ್ಯುಲರ್ ಡೈಲಾಗ್ ಅಂತ ಇಷ್ಟಪಡುವಂತದ್ದಿಲ್ಲ. ಅಷ್ಟು ಡೈಲಾಗ್ಗಳು ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಪ್ರತಿಯೊಂದು ಡೈಲಾಗು ನೀವು ಒಂದ್ಸಲ ನೋಡಿ ಸಾಧ್ಯ ಆದ್ರೆ ಪ್ರತಿಯೊಂದು ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇದೇ ಏಜ್ ಗ್ರೂಪ್ ಅಂತಾನೂ ಇಲ್ಲ, ಅಥವಾ ಇದು ಹೆಂಗಸರಿಗೆ ಇಷ್ಟ ಆಗ್ಬೋದು, ಇದು ಮಕ್ಕಳಿಗೆ ಇಷ್ಟ ಆಗ್ಬೋದು ಅಂತಿಲ್ಲ. ಪ್ರತಿಯೊಂದು ಡೈಲಾಗು ಎಷ್ಟು ಯೂನಿವರ್ಸಲ್ ಆಗಿದೆ ಅಂತಂದ್ರೆ ಯಾರ ಜೀವನದಲ್ಲಿ ಬೇಕಾದ್ರೂ ಅದನ್ನ ಅಡಾಪ್ಟ್ ಮಾಡ್ಕೋಬಹುದು. ಆ ತರ ಇದೆ. ಬಟ್ ನನ್ ಪರ್ಸನಲ್ ಅಂತ ನೀವು ಕೇಳೋದಾದ್ರೆ, ಆ ಕುರುಡ್ ಮಗುನ್ ಇಟ್ಕೊಂಡು ಮಾತಾಡ್ತಾರಲ್ಲ ವಿಜಯ ರಾಘವೇಂದ್ರ ಸರ್, ಅದು ತುಂಬಾ ಟಚಿಂಗ್ ಆಗಿದೆ, ಆಮೇಲೆ ತುಂಬಾ ಮೀನಿಂಗ್ಫುಲ್ ಆಗಿದೆ. ಹೌದು, ತುಂಬಾ ಚೆನ್ನಾಗಿದೆ. ಆ ಒಂದೊಂದು ಮಾತುಗಳನ್ನ ಕೇಳ್ತಾ ಇದ್ರು ಪ್ರತಿಯೊಬ್ಬಗೂ ಕೂಡ ಆದರ್ಶ ಆಗುತ್ತೆ ಅಥವಾ ಮಾದರಿ ಆಗುತ್ತೆ. ಜೀವನದಲ್ಲಿ ಏನಾದ್ರೂ ಅಚೀವ್ ಮಾಡ್ಬೇಕು ಅಂದ್ರೆ ಅದು ಸ್ಫೂರ್ತಿ ಅಂತ ಹೇಳ್ಬಹುದು. ಅಂತಹ ಮಾತುಗಳು ಎಲ್ಲ ಒಂದ್ ಕಡೆ ಖುಷಿ ಆಗುತ್ತೆ ಅಂತ ನೋಡ್ತಾ ಇದ್ರೆ ಮೈ ರೋಮಾಂಚನ ಕೂಡ ಆಗುತ್ತೆ. ಈಗ ಒಬ್ರು ಕಾಲರ್ ರೆಡಿ ಇದಾರೆ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಓಕೆ, ಕಾರ್ತಿಕ್ ಅವರು ಹೇಳಿ, ಸಿನಿಮಾ ನೋಡಿದ್ರಾ? ಏನನ್ನಿಸ್ತು? ದಯವಿಟ್ಟು ಕಾರ್ತಿಕ್ ಸ್ವಲ್ಪ ಜೋರಾಗಿ ಮಾತಾಡಿ. ಹೇಳಿ. ಡೈರೆಕ್ಟರ್ ಇದಾರೆ, ಪ್ರೊಡ್ಯೂಸರ್ ಇದಾರೆ, ಮಾತನಾಡಿ. ನಮಸ್ಕಾರ ಕಾರ್ತಿಕ್ ಅವರೇ, ನೋಡಿದ್ರ ಸಿನಿಮಾ? ನೋಡಿದ್ವಿ ಮ್ಯಾಮ್. ಇಷ್ಟ ಆಯ್ತಾ? ಇಷ್ಟ ಆಯ್ತು. ವಿಜಯ ರಾಘವೇಂದ್ರ ಸರ್ ಆಕ್ಟಿಂಗ್ ಅಂತೂ ಸೂಪರ್ ಆಗಿದೆ ಮ್ಯಾಮ್. ಥ್ಯಾಂಕ್ ಯು. ಶ್ರುತಿ ಅವರ ಆಕ್ಟಿಂಗ್ ಕೂಡ ಚೆನ್ನಾಗಿದೆ ಮ್ಯಾಮ್. ಥ್ಯಾಂಕ್ ಯು. ಇಲ್ಲಿ ಗದಗಿನಂತೂ ಫುಲ್ ಕಾಣ್ತಿದೆ. ಥ್ಯಾಂಕ್ ಯು. ಹಾಡುಗಳು ಇಷ್ಟ ಆಯ್ತಾ? ಇಷ್ಟ ಆಯ್ತು ಮ್ಯಾಮ್. ಒಂದ್ಸತಿ ಬಂದು ಭೇಟಿ ಆಗೋದಲ್ಲ ಗದಗಿ ಥಿಯೇಟರ್. ಹೌದು. ಸೊ ಚಿತ್ರತಂಡ ಬರ್ಬೇಕು ಅಂತ ಕಾಯ್ತಾ ಇದ್ದೀರಾ? ವಿಶ್ ಮಾಡ್ಬೇಕು ಅಂತ? ಒಂದ್ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ, ಚಿತ್ರತಂಡ ನೋಡ್ಬೇಕಂತ ಕಾಯ್ತಾರೆ ಜನ ಎಲ್ಲ. ಓಕೆ, ಖಂಡಿತ ಸರ್. ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೋತೀನಿ ಸರ್, ಆದಷ್ಟು ಬೇಗ ಗದಗ ಹೋಗಿ ಮೀಟ್ ಆಗಿ ಜನಕ್ಕೆ ಅಂತ. ಹೌದು, ಅಲ್ಲಿ ಅಂತೂ ಎಲ್ಲರೂ ಹ್ಯಾಪಿ. ಓಕೆ, ಖಂಡಿತ. ಕಾರ್ತಿಕ್, ನಿಮ್ಮ ಒಂದು ಅಭಿಪ್ರಾಯವನ್ನ ಹಂಚ್ಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕರೆ ಮಾಡಿದ್ದಾರೆ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಹಲೋ, ನಮಸ್ತೆ. ಹಲೋ, ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ. ಹೇಳಿ, ಯಾರು ಮಾತಾಡ್ತಾ ಇರೋದು? ಆನಂದ್ ಅಂತ ಹೇಳ್ಬಿಟ್ಟು ಗದಗಿಂದ. ಓಕೆ ಆನಂದ್, ಹೇಳಿ, ಚಿತ್ರ ನೋಡಿದ್ರಾ? ನೋಡಿದ್ದೀನಿ ಮೇಡಮ್. ಹೇಳಿ, ಏನ್ ಅನಿಸ್ತು ಚಿತ್ರವನ್ನ ನೋಡಿ? ತುಂಬಾ ಖುಷಿ ಆಯ್ತು, ನೋಡ್ಬೇಕು ಫಿಲ್ಮ್ ಆ ತರ ನೋಡ್ಬೋದು. ಓಕೆ, ಪ್ರೊಡ್ಯೂಸರ್ ಇದ್ದಾರೆ, ಮಾತನಾಡಿ. ಆನಂದ್ ನಮಸ್ತೆ. ಹಲೋ ಸರ್, ನಮಸ್ತೆ. ಹೇಗಿದೆ ಸಿನಿಮಾ? ಏನ್ ಅನಿಸ್ತು? ಸರ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಖುಷಿ ಆಯ್ತು ತುಂಬಾ ನೋಡ್ಬಿಟ್ಟು. ಓಕೆ. ಆಮೇಲೆ ವಿಜಯ ರಾಘವೇಂದ್ರ ಸರ್ ಆಕ್ಟಿಂಗು ಅಜ್ಜ ನೋಡ್ದಂಗೆ ಆಗಲ್ವಾ ಅದು?
ಸೇಮ್ ಬಿಟ್ಟು ಏನು ಸೇಮ್ ಇದೆ ಆಕ್ಟಿಂಗ್ ಎಲ್ಲ. ಹೌದೌದು ಎಲ್ರು ಅಲ್ಲಿ ಗದಗಲ್ಲಂತೂ ಎಲ್ರು ಫುಲ್ ಫ್ಯಾನ್ ಆಗಿ ಹೋಗಿದ್ದಾರೆ. ಆನಂದ್ ಅನಿಸ್ತಾ ನಾನು ಎಲ್ಲೋ ಒಂದ್ ಕಡೆ ಪುಟ್ಟರಾಜ್ ಗವಾಯಿಗಳನ್ನೇ ನೋಡ್ತಾ ಇದ್ದೀನಿ, ಅವ್ರನ್ನ ನೋಡ್ತಾ ಇದ್ದೀನಿ ಅಂತ ಅನಿಸ್ತಾ ನಿಮ್ಗೆ? ಹಾ ಮೇಡಮ್ ಸೇಮ್ ಹಂಗೆ ಹಂಗೆ. ಓಕೆ, ಈ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀರಾ ವಿಜಯ ರಾಘವೇಂದ್ರ ಅವ್ರಿಗೆ? ಓಕೆ ಓಕೆ ಆನಂದ್, ಏನೋ ಡಿಸ್ಟರ್ಬೆನ್ಸ್ ಇದೆ. ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಒಂದು ಅಭಿಪ್ರಾಯವನ್ನ ಹಂಚ್ಕೊಂಡಿದ್ದಕ್ಕಾಗಿ. ಸರ್ ನೋಡಕತ್ತೀರಿ ನೀವು ಗದಗಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ಮತ್ತೆ ಅವ್ರು ಕಾಯ್ತಾ ಇದಾರೆ ನಿಮ್ಮನ್ನ ಇಬ್ಬರನ್ನು ಮೀಟ್ ಮಾಡ್ಬೇಕು ಅಥವಾ ಚಿತ್ರತಂಡನ ಮೀಟ್ ಮಾಡ್ಬೇಕು ನಾವು ಆದಷ್ಟು ಬೇಗ ಅಂತ. ಹೆಂಗಾಗಿದೆ ಅಂದ್ರೆ ಅಲ್ಲಿ ವಿಜಯ ರಾಘವೇಂದ್ರ ಅವ್ರಿಗೆ ದೇವಸ್ಥಾನ ಕಟ್ಟಿದ್ರು ಕಟ್ಟಿಸ್ಬಿಡ್ತಾರೆ ಅಲ್ಲಿ. ಆ ತರ ಒಂದು ವಾತಾವರಣ ಆ ಉತ್ತರ ಕರ್ನಾಟಕ ಭಾಗದಲ್ಲಿ ಸೃಷ್ಟಿ ಆಗ್ಬಿಟ್ಟಿದೆ. ಪುಟ್ಟರಾಜ್ ಅವ್ರ ಭಕ್ತರು ಎಲ್ಲರೂ ವಿಜಯ ರಾಘವೇಂದ್ರ ಅವ್ರಿಗೆ ನೋಡಿ ಅವರಲ್ಲಿ ಅವ್ರು ಕಾಣ್ತಾ ಇದಾರೆ, ಗುರುಗಳು ಕಾಣ್ತಾ ಇದಾರೆ, ಪುಟ್ಟರಾಜ್ ಅವರು ಕಾಣ್ತಾ ಇದಾರೆ. ಸೊ ಇವ್ರಿಗೆ ಇವ್ರದೇ ಹೆಸರಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ರು ಏನೋ ಆಶ್ಚರ್ಯ ಪಡೆಯಾಗಿಲ್ಲ. ಓಕೆ ಮೇಡಮ್, ತುಂಬಾ ಪ್ರೇಕ್ಷಕ ಪ್ರಭು ವೇಟ್ ಮಾಡ್ತಾ ಇದಾರೆ ನಿಮ್ಮ ಚಿತ್ರತಂಡವನ್ನ ಮೀಟ್ ಮಾಡ್ಬೇಕು ಅಂತ. ಹೌದು. ಸೊ ಅದ್ಭುತವಾದಂತಹ ಚಿತ್ರವನ್ನ ಕೊಟ್ಟಿದ್ದೀರಾ ಅಂತ ಆದಷ್ಟು ಬೇಗ ಹೋಗಿ ಅಂತ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಒಂದ್ಸಾರಿ ಮೀಟ್ ಮಾಡ್ಬೋದು, ಪ್ರೇಕ್ಷಕ ಪಾಪ ವಿಶ್ ಮಾಡ್ಬೇಕು ಅಂತ ಕಾಯ್ತಾ ಇರ್ತಾರೆ. ಒಬ್ರು ಕಾಲರ್ ರೆಡಿ ಇದಾರೆ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಹಲೋ ನಮಸ್ತೆ. ನಮಸ್ತೆ ನಮಸ್ತೆ. ಯಾರು ಮಾತಾಡ್ತಾ ಇರೋದು? ಬಿಆರ್ ಕುಲಕರ್ಣಿ ಅಂತ ಮಾತಾಡೋದು ಕುಷ್ಟಗಿಯಿಂದ. ಓಕೆ, ಹೇಳಿ, ಚಿತ್ರವನ್ನ ನೋಡಿದ್ರಾ? ಹಾ ನೋಡಿದ್ವಿ ಮೇಡಮ್. ಏನ್ ಅನಿಸ್ತು? ಬಹಳ ಚೆನ್ನಾಗಿದೆ. ಅದು ಪುಟ್ಟಣ್ಣಯ್ಯವ್ರದು ಹಿಸ್ಟ್ರಿನ ಈಗಿನ ಜನರಿಗೆ ಬಹಳ ಜನರಿಗೆ ಗೊತ್ತಿದ್ದಿಲ್ಲ. ಅದು ಅವ್ರದ್ದೆಲ್ಲ ಹಿಸ್ಟ್ರಿ ಚೆನ್ನಾಗಿ ತೋರಿಸಿದ್ದಾರೆ. ಓಕೆ, ಡೈರೆಕ್ಟರ್ ಇದಾರೆ, ಮಾತನಾಡಿ. ಕೊಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಪಿಕ್ಚರ್ ನೋಡಿದ್ರಾ? ಪಿಕ್ಚರ್ ಬಹಳ ತುಂಬಾ ಚೆನ್ನಾಗಿ ಬಂದಿದೆ ಮೇಡಮ್. ವಿಜಯ ರಾಘವೇಂದ್ರ ಅಂತೂ ಥಿಯೇಟರ್ ಅಜ್ಜವ್ರ ಕಂಡಾಗೆ ಕಾಣ್ತಾರ. ಅವ್ರ ಮ್ಯಾನರಿಸಮ್ ಎಲ್ಲ ಬಹಳ ಲೈಕ್ ಆಗುತ್ತೆ ನೋಡೋರಿಗೆ. ಥ್ಯಾಂಕ್ ಯು ಸರ್. ಹಾಡುಗಳು ಚೆನ್ನಾಗಿವೆ, ಆದ್ರೂ ಇನ್ನೊಂದ್ ಸ್ವಲ್ಪ ಕ್ಲಾಸಿಕಲ್ ಹಾಡುಗಳು ಬಳಸಿದ್ರೆ ಚೆನ್ನಾಗಿತ್ತು ಅನ್ನಿಸ್ತದೆ. ಯಾಕಂದ್ರೆ ಅವ್ರು ಸಂಗೀತದಲ್ಲಿ ಬಹಳ ಮೇರು ಪರ್ವತ ಇದ್ದಂಗೆ ಅವ್ರು ಪುಟ್ಟಣ್ಣಜ್ಜಿ ಅವರು. ಹೌದು. ಹಳ್ಳಿ ರೂಪದಲ್ಲಿ ತೋರಿಸಿ ಹಳ್ಳಿ ಜೋಡಿ ಸಂಭಾಷಣೆ ಮಾಡೋದು, ಹೌದು. ಲಕ್ಷ್ಮಿ ಮತ್ತೆ ಹೊಲ್ತು ಬರೋದು, ಕೆಲವು ಸೀನ್ಸ್ಗಳು ಬಹಳ ಚೆನ್ನಾಗಿ ಬಂದಿವೆ. ನೋಡೋರಿಗೆ ಬಹಳ ಲೈಕ್ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕಾಗಿ. ನೆಕ್ಸ್ಟ್ ಕರೆ ಮಾಡಿದ್ದಾರೆ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ನಾವು ಶುಭಾನ್ ನದಾಫ್ ಅಂತ ಹೇಳಿ ಮಾತಾಡಿದ್ರಿ, ಹುಬ್ಳಿಯಿಂದ. ಹೇಳ್ರಿ, ಚಿತ್ರವನ್ನ ನೋಡಿದ್ರೇನ್ರಿ? ಚಿತ್ರ ನೋಡಿದ್ರಿ, ಮೊನ್ನೆ ಸುಜಾತ್ ಸಾಗಿದ್ನಲ್ಲಿ ಒಳ್ಳೆ ಪಿಕ್ಚರ್ ಇದೆ. ಒಳ್ಳೆ ಪುಟ್ಟಯ್ಯನ ಪಾತ್ರ ರಾಘವೇಂದ್ರ ಅವರು ಮಾಡಿದ್ದು ಒಳ್ಳೆ ಮೆಚ್ಚುಗೆ ಆಗಿದೆ. ನಾವು ಟಿವಿ ನೋಡಿದ್ರೆ ಗೊತ್ತಾಗಿದ್ದು ನಮಗೆ ಇವರೇ ಮಾಡ್ತಾ ಇದ್ದಾರ, ರಾಘವೇಂದ್ರ ಅವರು ಮಾಡಿದಾರ ಅಂತ ಹೇಳಿ ಗೊತ್ತಿರ್ಲಿಲ್ಲ. ನಾವು ಫಿಲ್ಮ್ ಸ್ಟಾರ್ಟ್ ಆಗಿಂದ ಹೋಗಿದ್ವಿ. ಅದು ಪುಟ್ಟಯ್ಯನ ಕಥೆ ಒಳ್ಳೆ ಚೆನ್ನಾಗಿ ಬಂದಿದೆ. ಖುಷಿ ಆಯ್ತಲ್ರಿ ನಿಮ್ಗ? ತುಂಬಾ ಖುಷಿ ಆಗಿದೆ ರೀ. ಆಮೇಲೆ ಶ್ರುತಿ ಅವರು ಒಳ್ಳೆ ಚೆನ್ನಾಗಿ ಮಾಡಿದಾರ. ಅದಕ್ಕೆ ಶ್ರುತಿ ಅವರು ಯಾವಾಗ್ಲೂ ಉತ್ತರ ಕರ್ನಾಟಕದೊಳಗೆ ಫೇಮಸ್. ಅವರು ಮೊದ್ಲಿನ ಪಿಕ್ಚರ್ಗಳು ಸಹಿತ ಮೊನ್ನೆ ಬಿಗ್ ಬಾಸ್ ಒಳಗೂ ಸಹಿತ ಅವರು ಕಣಿ ಹೇಳ್ತೀರವ್ವ ಅಂತ ಹೇಳಿ ನಮ್ ಕಡೆ ಮಾತಾಡಿದ್ರು. ನಮ್ ಕಡೆ ಅಲ್ವಾ? ಹೌದ್ರಿ. ಹೇಳ್ರಿ, ಈಗ ಪ್ರೊಡ್ಯೂಸರ್ ಇದಾರ್ರಿ, ಮಾತನಾಡ್ರಿ. ನಮಸ್ಕಾರ ನದಾಫ್ ಅವರು. ನಮಸ್ಕಾರ ಸರ್, ನಾವು ನದಾಫ್ ಅಂತ ಪೊಲೀಸರು ಅವ್ರು ಮಾತಾಡಿದ್ರು ಹುಬ್ಳಿಯಿಂದ. ನಾನು ಹುಬ್ಳಿ ಅವ್ರೆ, ಹೇಳ್ರಿ ಸರ್. ಒಳ್ಳೆ ನೀವು ಪಿಕ್ಚರ್ ಮಾಡಿದಾರ. ರಾಘವೇಂದ್ರ ರಾಜ್ಕುಮಾರ್ ಇವರು ರಾಘವೇಂದ್ರ ತುಂಬಾ ಮೆಚ್ಚುಗಾಗಿದೆ. ಶ್ರುತಿ ಅವರು ಪಾತ್ರ ಒಳ್ಳೆ ಚೆನ್ನಾಗಿದೆ. ನಮ್ಮ ಉತ್ತರ ಕರ್ನಾಟಕ ಭಾಷೆಯನ್ನು ಬಳಸಿದಾರ. ನಮ್ಮ ಗದಗನಲ್ಲಿ ಅಜ್ಜ ಅವರು ನಡೆದಂತದ್ದನ್ನು ನೀವು ಎಲ್ಲರಿಗೂ ನಮ್ಮ ಕರ್ನಾಟಕ ರಾಜ್ಯದ ಕೋಟಿ ಜನರಿಗೂ ಸಹಿತ ಅದನ್ನ ಮನಮುಟ್ಟವಾಗಿ ತಿಳಿಸಿದಾರ. ಅದಕ್ಕೆ ನಮ್ಮ ವತಿಯಿಂದ, ನಮ್ಮ ಫ್ಯಾಮಿಲಿ ಕುಟುಂಬದ ವತಿಯಿಂದ ತುಂಬಾ ಕೃತಜ್ಞತೆಗಳು ಸರ್. ಇದೇ ರೀತಿಯಾಗಿ ಸಹಿತ ನೀವು ಮುಂದೆ ಸಂಗೊಳ್ಳಿ ರಾಯಣ್ಣ, ಸಿಂಧೂರು ಲಕ್ಷ್ಮಣ ಹಲವಾರು ಪಿಕ್ಚರ್ಗಳನ್ನು ಮಾಡಿದಿರಾ. ಅಂತವಳನ್ನ ಜನರಲ್ಲಿ ತೋರಿಸಿ ಅಂತ ಒಳ್ಳೆಯ ಸಾಮಾಜಿಕ ಜನರಿಗೆ ಬೀರುವಂತ ಪಿಕ್ಚರ್ ಅನ್ನು ಮಾಡಿ ಅಂತ ತಮ್ಮಲ್ಲಿ ವಿನಯ ಪೂರ್ವಕ ಕೇಳ್ಕೊಳ್ತಾ ಇದ್ದೇನೆ ಸರ್. ಬಹಳ ಖುಷಿ ಆಯ್ತ್ರಿ ನಿಮ್ ಜೊತೆ ಮಾತನಾಡಿ. ನೀವು ನಿಮ್ಮ ಅಭಿಪ್ರಾಯನ ಹಂಚ್ಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನೋಡಿ, ತುಂಬಾ ಖುಷಿ ಆಗ್ಬಿಟ್ಟಿದ್ದಾರೆ ಇವ್ರು ನಮ್ ಕಡೆ ಅಂತ. ಸೊ ಉತ್ತರ ಕರ್ನಾಟಕ ಜನತೆಗೆ ತುಂಬಾ ಖುಷಿ ಆಗಿದೆ ಚಿತ್ರ ನೋಡಿ. ಬಳ್ಳಾರಿ ಆ ಕಡೆ ಬಳ್ಳಾರಿ ಭಾಗದಲ್ಲೂ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಚಿತ್ರ. ಒಂದು ಈ ಸಿನಿಮಾ ಥಿಯೇಟರ್ಗೆ 20-25 ವರ್ಷ ಆಗಿದೆ. ಯಾರು ಥಿಯೇಟರ್ ಬರದೇ ಇರೋರನ್ನೆಲ್ಲ ಬರ್ತಾ ಇದಾರೆ. ಈಗ ಚಿತ್ರ ಬಂದ್ಮೇಲೆ ಎಲ್ಲರೂ ಹೋಗಾರ. ಖಂಡಿತ. ಅವರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ನಮಸ್ಕಾರ, ನಾನು ಗದಗಿಂದ ಮಲ್ಲಿಕಾರ್ಜುನ್ ಅಂತ ಹೇಳಿ. ಮಲ್ಲಿಕಾರ್ಜುನ್ ಅವರೇ, ಹೇಳಿ, ಚಿತ್ರವನ್ನ ನೋಡಿದ್ರೇನ್ರಿ? ಮೇಡಮ್, ಫಸ್ಟ್ ನೋಡಿದ್ರಿ ಮೇಡಮ್. ತುಂಬಾ ಚೆನ್ನಾಗಿ ಮಾಡಿದ್ರಿ ಮೇಡಮ್ ಫಿಲಮ್. ಓಕೆ. ಇನ್ಫ್ಯಾಕ್ಟ್ ಶಾಮಣ್ಣಾಗೂ ನಾವು ಮೀಟ್ ಆಗಿದ್ವಿ ಮೇಡಮ್ ಒಂದ್ಸತಿ ಗದಗಲ್ಲಿ. ತುಂಬಾ ಒಳ್ಳೆ ವ್ಯಕ್ತಿ ಮೇಡಮ್. ರಾತ್ರಿ ಎಲ್ಲ ಊಟಕ್ಕೆಲ್ಲ ಬಂದಿದ್ರು. ತುಂಬಾ ಹಂಬಲ್ ಮನುಷ್ಯ ಅವರು. ಪಾಪ ತುಂಬಾ ಕಷ್ಟಪಟ್ಟಿದ್ದಾರೆ ಫಿಲ್ಮ್ ಮಾಡಕ್ಕೆ. ಅವ್ರಿಗೊಂದು ಧನ್ಯವಾದ. ಪುಟ್ಟರಾಜ್ ಒಂದು ಲೈಫ್ ಕಥೆನ ಎಲ್ರು ತೋರಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ ಮೇಡಮ್ ಅಷ್ಟೇ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ವೆರಿ ಮಚ್. ವಸಂತ ಫ್ರೆಂಡ್ ನಾನು. ಓಕೆ, ಗೊತ್ತಾಯ್ತು. ಮೇಡಮ್ ಜೊತೆ ಮಾತಾಡ್ರಿ. ಮಾತಾಡ್ರಿ. ನಮಸ್ಕಾರ ಮಲ್ಲಿಕಾರ್ಜುನ್ ಅವ್ರೆ. ನಮಸ್ಕಾರ ಮೇಡಮ್.
ಫಿಲಮ್ ಮಾತ್ರ ಬಾಳ ಸೂಪರ್ ಬಂದಿತ್ರಿ ಮೇಡಮ್, ಬಾಳ ಇಷ್ಟ ಆಗೈತೆ ನಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ವಲ್ಪ ಟೈಮ್ ಸಿಕ್ಕಿಲ್ಲ, ಇದ್ರ ಫ್ಯಾಮಿಲಿ ಜೊತೆ ಎಲ್ಲ ಹೋಗ್ತೀವಿ ಮೇಡಮ್. ಇನ್ನೂ ಹೋಗಿಲ್ವಾ ಫ್ಯಾಮಿಲಿ ಜೊತೆ? ಇಲ್ಲ ಸ್ವಲ್ಪ ಫ್ಯಾಮಿಲಿ ಜೊತೆ ಹೋಗಿ ಸ್ವಲ್ಪ ಕೆಲಸ ಇತ್ತು, ಬಟ್ ಈ ವಾರ ಹೋಗ್ತೀವಿ. ಹೋಗಿ ಬನ್ನಿ ನೋಡ್ಕೊಂಡು. ಅವರು ಬರ್ಬೇಕಂತ ಹೇಳಿ ಬಾಳ ಜನ ಇದು ಮಾಡ್ಲಿಕ್ಕೆ ಹೌದು, ಬರ್ತಾರೆ ಸರ್. ಸರಿ ಮೇಡಮ್, ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಅಭಿಪ್ರಾಯನ ಹಂಚ್ಕೊಂಡಿದ್ದಕ್ಕಾಗಿ. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಮೇಡಮ್, ನಾವು ಗದಗಿನ ಕಾಲ್ ಮಾಡ್ತಿದೀವಿ. ಹೇಳ್ರಿ, ಯಾರು ಮಾತಾಡ್ತಾ ಇರೋದ್ರಿ? ನಾವು ಗದಗಿನ ಕಾಲ್ ಮಾಡ್ತಿದೀವಿ ಮೇಡಮ್. ಗೊತ್ತಾಯ್ತ್ರಿ, ಹೇಳ್ರಿ ನಿಮ್ ಹೆಸರೇನು ಅಂತ. ನಾವು ಅಶ್ವಿನಿ ಅಂತ. ಅಶ್ವಿನಿ, ಹೇಳ್ರಿ, ಚಿತ್ರ ನೋಡಿದ್ರಿ? ಸೂಪರ್ ಆಗಿದೆ ಮೇಡಮ್, ಫಿಲ್ಮ್ ತುಂಬಾ ಚೆನ್ನಾಗಿದೆ. ಏನ್ರಿ ಸೂಪರ್ ಅಂದಿರ್ರಿ, ಗದಗ ಭಾಷೆಲಿ ಹೇಳ್ರಿ, ಹೆಂಗಿದೆ ಚಿತ್ರ? ಚೆನ್ನಾಗಿದೆ ಮೇಡಮ್, ತುಂಬಾ ಚೆನ್ನಾಗಿದೆ. ನಾವು ಬರೋಬ್ಬರಿ ಮಾಡಿರಲ್ರಿ ಚಿತ್ರವನ್ನ? ಹಾ ಮೇಡಮ್, ಬರೋಬ್ಬರಿ ಹಾಕಿದಾರಲ್ಲ ಚಿತ್ರದಲ್ಲಿ, ಡೈಲಾಗ್ಸ್ ಇರ್ಬೋದು ಎಲ್ಲ ತುಂಬಾ ಅದ್ಭುತವಾಗಿದೆ. ಅಲ್ಲ, ಎರಡನೇ ಮಾತು ಮಾತಾಡಂಗೆ ಇಲ್ಲ. ಹಲೋ, ಮಾತಾಡ್ರಿ, ಡೈರೆಕ್ಟರ್ ಇದಾರೆ, ಪ್ರೊಡ್ಯೂಸರ್ ಇದಾರೆ, ಮಾತಾಡಿ. ಅಶ್ವಿನಿ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಅಶ್ವಿನಿ ಅವರೇ, ನೋಡಿದ್ರ ಸಿನಿಮಾ? ನೋಡಿದ್ವಿ ಮೇಡಮ್, ತುಂಬಾ ಚೆನ್ನಾಗಿದೆ ಫಿಲ್ಮ್. ಅಜ್ಜವ್ರನ್ನ ನೋಡಿಲ್ಲ, ನಾವು ಇಲ್ಲೇ ಇದ್ದು ನೋಡಿಲ್ಲ. ಆದ್ರೆ ರಿಯಲ್ ಆಗಿ ವಿಜಯರಾಘವೇಂದ್ರ ಸೇಮ್ ತುಂಬಾ ಚೆನ್ನಾಗಿದೆ ಮೇಡಮ್. ನಟನೆ ಬಗ್ಗೆ ಎರಡನೇ ಮಾತು ಮಾತಾಡಂಗೆ ಇಲ್ಲ. ಇಷ್ಟ ಆಯ್ತಾ ನಿಮ್ಗೆಲ್ಲ? ತುಂಬಾ ಚೆನ್ನಾಗಿದೆ ಮೇಡಮ್. ಮನೆಯವರೆಲ್ಲ ನೋಡ್ಕೊಂಡ್ ಬಂದ್ರ ಇಲ್ವಾ? ಹಾ ಮೇಡಮ್, ಫ್ಯಾಮಿಲಿ ಸಮೇತ ಹೋಗಿದ್ವಿ ಇಲ್ಲೇ. ತುಂಬಾ ಕ್ರೌಡ್ ಇದೆ ಮೇಡಮ್, ಇಲ್ಲ ಹೌದು ಗೊತ್ತಾಯ್ತು ವಿಷಯ. ಥ್ಯಾಂಕ್ ಯು. ಮತ್ತೊಮ್ಮೆ ಹೋಗಿ, ಪರವಾಗಿಲ್ಲ. ಆಯ್ತು ಮೇಡಮ್, ಇನ್ನೂ ಫ್ರೆಂಡ್ಸ್ ನೋಡಿ ಮತ್ತೊಮ್ಮೆ ಹೋಗ್ಬೇಕು ಅನ್ನೋ ಪ್ಲಾನ್ ಮಾಡ್ಕೊಂಡಿದ್ದೀನಿ ನಾನು. ಖುಷಿಗೆ ಬೆಲೆ ಕಟ್ಟಕ್ ಆಗಲ್ಲ ಅನ್ಕೋತೀನಿ, ಅಷ್ಟೊಂದು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದೀರಾ. ತುಂಬಾ ಖುಷಿ ಆಯ್ತ್ರಿ ನಿಮ್ ಜೊತೆ ಮಾತನಾಡೋಣ ನಮಗೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕಾಗಿ. ಸರ್, ನೋಡ್ತಾ ಇದೀರಿ ಗದಗ ಕಡೆ ತುಂಬಾ ರೆಸ್ಪಾನ್ಸ್, ಸೀಟ್ ಸಿಗ್ತಾ ಇಲ್ಲ ನಮ್ಗೆ ಅನ್ನೋದು. ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಫುಲ್ ಹೌಸ್ಫುಲ್ ಹೋಗ್ತದೆ. ಸ್ಟ್ಯಾಂಡಿಂಗ್ ಕೆಲವು ಜನ ನಿಂತೇ ನೋಡಿದಾರೆ ಅಲ್ಲಿ. ನೆನ್ನೆ ನಿಂತ್ಕೊಂಡು ನೋಡಿದಾರೆ. ಸರ್, ನಿಮ್ಮ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅಂತ ಚಿತ್ರವನ್ನ ಕೊಟ್ಟು ಅಷ್ಟೊಂದು ಪ್ರೇಕ್ಷಕರನ್ನ ನಿಮ್ಮ ಹತ್ತ ಸೆಳೆಯೋದು ತುಂಬಾ ಸುಲಭದ ಕೆಲಸ ಅಲ್ಲ. ಅದು ತುಂಬಾ ಡಿಫಿಕಲ್ಟ್ ಟಾಸ್ಕ್ ನ ನೀವು ಗೆದ್ದು ನಿಂತಿದ್ದೀರಾ. ಇವಾಗ ತುಂಬಾ ಖುಷಿ ಆಗ್ತಾ ಇದೆ. ಮಾತಾಡೋಣ ಇದ್ರ ಬಗ್ಗೆ ಇನ್ನಷ್ಟು. ವೀಕ್ಷಕರೇ, ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೋಬೇಕು ಅಂದ್ರೆ ನಾನು ಅವಾಗಲೇ ಹೇಳ್ದಂಗೆ ನಮ್ಮ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿದ್ರೆ ನೀವು ಕೂಡ ಚಿತ್ರದ ಬಗ್ಗೆ ಮಾತನಾಡಬಹುದು. ಬಟ್ ಅದಕ್ಕೂ ಮುಂಚೆ ಇನ್ನೊಂದು ಸ್ಮಾಲ್ ಬ್ರೇಕ್. ಸಹನೆ ಬೇಕು ಸಾಧಕನಿಗೆ.